ಇನ್ನು ಕಲಬುರಗಿ ಜನರಿಗೆ ಜಾಮರ್ ಕಾಟ ಹೆಚ್ಚಳವಾಗ್ತಾ ಇದೆ. ನೆಟ್ವರ್ಕ್ ಸಿಗದೆ ಗ್ರಾಮಸ್ಥರು ಪರದಾಡುವಂತಹ ಪರಿಸ್ಥಿತಿ ಎದುರಾಗ್ತಾ ಇದೆ. ಯುಪಿಐ ಪಾವತಿಗೂ ಕೂಡ ಸಿಗೋದಿಲ್ಲ ಸಿಗ್ನಲ್. ಒಂದು ಯುಪಿಐ ಪಾವತಿ ಮಾಡಬೇಕು ಅಂದ್ರೆ ಅದಕ್ಕೂ ಕೂಡ ನೆಟ್ವರ್ಕ್ ಸಿಗ್ತಾ ಇಲ್ಲ. ಸೆಂಟ್ರಲ್ ಜೈಲಿನಲ್ಲಿ ಅಳವಡಿಸಿರುವಂತಹ ಜಾಮರ್, ಈ ಸೆಂಟ್ರಲ್ ಜೈಲಿನಲ್ಲಿ ಅಳವಡಿಸಿರುವಂತಹ ಜಾಮರ್ ಏನಿದೆ ಅದರಿಂದ ಈಗ ಜನಸಾಮಾನ್ಯರಿಗೂ ಕೂಡ ತೀವ್ರವಾಗಿ ಸಮಸ್ಯೆ ಆಗ್ತಾ ಇದೆ. ಜಾಮರ್ ವ್ಯಾಪ್ತಿ ಹೆಚ್ಚಳದಿಂದಾಗಿ ಗ್ರಾಮಗಳಲ್ಲಿ ನೆಟ್ವರ್ಕ್ ಸಮಸ್ಯೆ ಎದುರಾಗ್ತಾ ಇದೆ. ವಿದ್ಯಾರ್ಥಿಗಳು, ರೈತರು, ವ್ಯಾಪಾರಸ್ಥರು, ಉದ್ಯೋಗಿಗಳ ಸಂಕಷ್ಟ ಮಿತಿಮೀರ್ತಾ ಇದೆ. ಸಿತನೂರು, ನಂದಿಕೂರ್, ಪಾಣೆಗಾಂವ್, ಶಿರನೂರ್, ಖಣದಾಳ್ ಸೇರಿದಂತೆ ಜೈಲಿನ ಸುತ್ತಮುತ್ತಲಿನ ಗ್ರಾಮಗಳಿಗೆ ತೊಂದರೆ ಆಗ್ತಾ ಇದೆ. ಫೋನ್ ಕರೆ, ಇಂಟರ್ನೆಟ್ ಬಳಕೆ, ಆನ್ಲೈನ್ ವ್ಯವಹಾರಗಳಿಗೂ ಕೂಡ ಸಮಸ್ಯೆ ಆಗ್ತಾ ಇದೆ. ಗೂಗಲ್ ಪೇ, ಫೋನ್ ಪೇ ಬಳಕೆಗೂ ಕೂಡ ಗ್ರಾಮಸ್ಥರು ಪರದಾಡೋ ಸ್ಥಿತಿ ನಿರ್ಮಾಣ ಆಗಿದೆ. ಜಾಮರ್ ಸಮಸ್ಯೆಗೆ ಶಾಶ್ವತ ಪರಿಹಾರ ಕಲ್ಪಿಸಬೇಕು ಅಂತ ಮನವಿ ಕೂಡ ಮಾಡಿಕೊಳ್ತಾ ಇದ್ದಾರೆ. ಅಧಿಕಾರಿಗಳು, ಜನಪ್ರತಿನಿಧಿಗಳ ವಿರುದ್ಧ ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ನೋಡಿ, ಜಾಮರ್ಗಳನ್ನು ಅಳವಡಿಕೆ ಮಾಡಬೇಕಂದ್ರೆ ಅದರ ಒಂದು ವ್ಯಾಪ್ತಿಯನ್ನು ಈಸಿಯಾಗಿ ನಿರ್ಧಾರ ಮಾಡಬಹುದು. ಆದರೆ ಅಧಿಕಾರಿಗಳು ಯಾಕಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿರ್ಲಕ್ಷ್ಯ ವಹಿಸ್ತಾರೋ ಅದು ಕೂಡ ಗೊತ್ತಾಗ್ತಾ ಇಲ್ಲ. ಯಾಕಂದರೆ ಸಹಜವಾಗಿ ಒಂದು ಕಾರಾಗೃಹ ಇತ್ತು ಅಂತಂದರೆ ಸರಿಸುಮಾರು 500 ಮೀಟರಿಂದ 1 ಕಿಲೋಮೀಟರ್ ಅಕ್ಕಪಕ್ಕದವರೆಗೂ ಏನೂ ಇರಲ್ಲ. ಆದರೆ ಅದರ ಹೊರತಾಗಿಯೂ ಕೂಡ ಈ ಜಾಮರ್ಗಳ ವ್ಯಾಪ್ತಿಯನ್ನು ನಿರ್ಧಾರ ಮಾಡುವಲ್ಲಿ ಅಧಿಕಾರಿಗಳು ಫೇಲ್ ಆಗ್ತಾ ಇದ್ದಾರಾ, ಅಥವಾ ಒಳಗಡೆ ಮೊಬೈಲ್ ಬಳಕೆ ಮಾಡೋದಕ್ಕೆ ಏನು ಆರೋಪಿಗಳಿದ್ದಾರೆ ಅವರಿಗೆ ಮೊಬೈಲ್ಗಳನ್ನು ಬಳಕೆ ಮಾಡೋದಕ್ಕೆ ಅನುವು ಮಾಡಿಕೊಡೋದಕ್ಕೇ ಬೇಕಂತಲೇ ಜಾಮರ್ಗಳನ್ನು, ಅದರ ವ್ಯಾಪ್ತಿಯನ್ನು ಹೆಚ್ಚಳ ಮಾಡಿ ನಂತರದಲ್ಲಿ ಜಾಮರ್ಗಳನ್ನೇ ಸ್ಥಗಿತ ಮಾಡೋದಕ್ಕೆ ನಡೀತಾ ಇರುವಂತಹ ಪ್ಲ್ಯಾನ್ಗಳ ಇದು ಅನ್ನುವಂತಹ ಒಂದು ಪ್ರಶ್ನೆಗಳು ಕೂಡ ಈಗ ಎದುರಾಗ್ತಾ ಇದೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಪುರುಷೋತ್ತಮ್, ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಪುರುಷೋತ್ತಮ್, ಜೈಲು ಕಾರಾಗೃಹದಲ್ಲಿ ಈ ಜಾಮರ್ಗಳ ಸಮಸ್ಯೆ ಇವತ್ತು ನೆನ್ನೆದಲ್ಲ. ಅದರ ವ್ಯಾಪ್ತಿಯನ್ನು ಸಹಜವಾಗಿ ಟೆಕ್ನಿಕಲಿ ನಿಯಂತ್ರಣ ಮಾಡಬಹುದು. ಆದರೆ ಯಾಕೆ ಈ ವಿಚಾರದಲ್ಲಿ ಅಧಿಕಾರಿಗಳು ಮತ್ತೆ ಮತ್ತೆ ವಿಫಲರಾಗ್ತಾ ಇದ್ದಾರೆ? ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡೋದಾದ್ರೆ. ನಿಜಕ್ಕೂ ಏನೋ ಕೇಂದ್ರ ಕಾರಾಗೃಹ ಜಾಮರ್ ವ್ಯಾಪ್ತಿಯನ್ನ ಕಡಿಮೆ ಮಾಡಬೇಕು ಅಂತ ಹೇಳಿ ಕಲಬುರಗಿ ಸೆಂಟ್ರಲ್ ಜೈಲ್ನ ಸಮೀಪ ಅಂದ್ರೆ ಸುತ್ತಮುತ್ತ ಇರುವಂತಹ ನಂದಿಕೂರ್, ಸಿತ್ನೂರ್, ಪಾಣೆಗಾಂವ್, ಶಿರ್ನೂರ್, ಕಣದಾಳ್, ಇಟಗ ಗ್ರಾಮಸ್ಥರು ಕೂಡ ನಿನ್ನೆ ಮನವಿಯನ್ನ ಮಾಡಿರುವಂತದ್ದು. ಅಂದ್ರೆ ಕೇಂದ್ರ ಕಾರಾಗೃಹದಲ್ಲಿ ಅಳವಡಿಸಿರುವಂತಹ ಏನೋ ಮೊಬೈಲ್ ನ ಜಾಮರ್ ಇದೆ, ಆ ಒಂದು ಮೊಬೈಲ್ ನ ಜಾಮರ್ ಅನ್ನ ವ್ಯಾಪ್ತಿಯನ್ನ ತಾಂತ್ರಿಕವಾಗಿ ಒಂದು ಪರಿಶೀಲನೆಯನ್ನ ಮಾಡಬೇಕು, ಮಾಡುವಂತೆ ಒತ್ತಾಯವನ್ನ ಕೂಡ ಸುತ್ತಮುತ್ತಲಿನ ಗ್ರಾಮಸ್ಥರು ಮಾಡಿರುವಂತದ್ದು. ಈ ಒಂದು ಜಾಮರ್ನಿಂದಾಗಿ ಸುತ್ತಮುತ್ತಲಿನ ಗ್ರಾಮಗಳ ಮೊಬೈಲ್ ನೆಟ್ವರ್ಕ್ ಸಮಸ್ಯೆಯನ್ನು ಬಹಳ ಸಮಸ್ಯೆ ಆಗಿರುವಂತದ್ದು. ಹೀಗಾಗಿ ಕೇಂದ್ರ ಕಾರಾಗೃಹದ ಹಿರಿಯ ಅಧಿಕಾರಿಗಳು ಕೂಡ ಗ್ರಾಮಸ್ಥರಿಂದ ಇದೀಗ ಮನವಿಯನ್ನ ಕೂಡ ಮಾಡಿರುವಂತದ್ದು. ಇತ್ತೀಚೆಗೆ ಕೇಂದ್ರ ಕಾರಾಗೃಹದಿಂದ 3 ಸಜಾ ಕೈದಿಗಳು ಎಸ್ಕೇಪ್ ಕೂಡ ಆಗಿರುವಂತದ್ದು. ಘಟನೆ ಬಳಿಕ ಜೈಲಿನ ಮೊಬೈಲ್ ಜಾಮರ್ ಅನ್ನ ಈಗ ವ್ಯಾಪ್ತಿಯ ಹೆಚ್ಚಳವನ್ನ ಇದೀಗ ಕೇಂದ್ರ ಕಾರಾಗೃಹದ ಅಧಿಕಾರಿಗಳು ಮಾಡಿರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಅಂದ್ರೆ ಜೈಲಿನ ಮೊಬೈಲ್ ಜಾಮರ್ ಅನ್ನ ವ್ಯಾಪ್ತಿಯ ಹೆಚ್ಚಳ ಮಾಡಿದ್ರಿಂದಾಗಿ ಸುತ್ತಮುತ್ತಲಿನ ಗ್ರಾಮಗಳಲ್ಲಿನ ಮೊಬೈಲ್ ಕರೆಗಳು, ವಾಟ್ಸಾಪ್, ಫೋನ್ ಪೇ, ಗೂಗಲ್ ಪೇ ಸೇರಿದಂತೆ ಡಿಜಿಟಲ್ ಸೇವೆಗಳು ಇದೀಗ ಸ್ಥಗಿತವಾಗಿರುವಂತದ್ದು. ಅಂದ್ರೆ ಇಂಟರ್ನೆಟ್ ಸಂಪರ್ಕದ ಕೊರತೆಯಿಂದ ವಿದ್ಯಾರ್ಥಿಗಳಾಗಿರ್ಬೋದು, ಗ್ರಾಮದಲ್ಲಿರುವಂತಹ ರೈತರು, ವ್ಯಾಪಾರಸ್ಥರು, ಸಾಕಷ್ಟು ಪ್ರಮಾಣದಲ್ಲಿ ಉದ್ಯೋಗಿಗಳು ಸೇರಿದಂತೆ ಸಾರ್ವಜನಿಕರಿಗೆ ಇದೀಗ ತೊಂದರೆ ಅನುಭವಿಸುವಂತಹ ಪರಿಸ್ಥಿತಿ ನಿರ್ಮಾಣವಾಗಿರುತ್ತೆ. ಅಂದ್ರೆ ಕೆಲವರು ಮನೆಯ ಮೇಲ್ಛಾವಣಿಗೆ ತೆರಳಿ ಮಾತನಾಡಲು ಪ್ರಯತ್ನವನ್ನ ಮಾಡಿದ್ರು ಕೂಡ ಪ್ರಯೋಜನ ಆಗುತ್ತಿಲ್ವಾ. ಕರೆಗಳು ಮಧ್ಯದಲ್ಲೇ ಕಡಿತಗೊಳ್ತಾ ಇರುವಂತದ್ದು. ಗ್ರಾಮಗಳ ಮೊಬೈಲ್ ನೆಟ್ವರ್ಕ್ಗೆ ಅಡ್ಡಿಯಾಗದಂತೆ ಕ್ರಮ ಕೈಗೊಳ್ಳಬೇಕು. ಜೈಲಿನ ಭದ್ರತೆಗೆ ಯಾವುದೇ ಧಕ್ಕೆ ಆಗದಂತೆ ಜಾಮರ್ನ ವ್ಯಾಪ್ತಿಯನ್ನ ತಾಂತ್ರಿಕವಾಗಿ ಮರು ಪರಿಶೀಲನೆಯನ್ನ ಮಾಡಬೇಕು. ಗ್ರಾಮಗಳ ನೆಟ್ವರ್ಕ್ಗೆ ಅಡ್ಡಿಯಾಗಿದೆ, ಇಲ್ಲವಾದಲ್ಲಿ ಜೈಲಿನ ಸುತ್ತಮುತ್ತಲಿನ ಗ್ರಾಮಸ್ಥರಿಂದ ಧರಣಿ ಸತ್ಯಾಗ್ರಹವನ್ನ ನಾವು ಮಾಡ್ತೀವಿ ಅಂತಕ್ಕಂಥ ಮಾತನ್ನ ಸುತ್ತಮುತ್ತಲಿನ ಗ್ರಾಮಸ್ಥರು ಹೇಳ್ತಾ ಇರುವಂತಹದ್ದು. ಧನ್ಯವಾದಗಳು ಪುರುಷೋತ್ತಮ್, ನಿಮ್ಮೆಲ್ಲ ಮಾಹಿತಿಗೆ. ಅಮರ್ ಸಲ್ಯಾಗ ನಮ್ಮ ಪ್ರಾಬ್ಲಮ್ ಉಂಟಾದ್ರಿ, ನೆಟ್ವರ್ಕ್ ಬರಲಾಗ್ಯದ. ಇಲ್ಲಿ ಫೋನ್ ಪೇ, ಗೂಗಲ್ ಪೇ ಏನು ಭೀ ಆಗಲ್ಲ, ಕಾಲ್ ಮಾತಾಡಕ್ ಆಗಲಾಗ್ಯದ್ರಿ. ರಾಷನ್ದು ಅಂಗಡಿದು ಇದು ಥಂಬ್ ಬರಲಾಗ್ಯದ. ಪ್ರಾಬ್ಲಮ್ ಭಾಳ ಅದ ರೀ ಊರಾಗ. ಫೋನ್ ಮಾಡ್ಬೇಕಂದ್ರೆ ಮ್ಯಾಗೆ ಹೋಗ್ಬೇಕು, ಛತ್ತಿನ ಮ್ಯಾಗ ತೆಳಗೆ ಬರಲ್ಲ. ಕಾಲ್ ಕಟ್ 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 ಬರ್ತದ, ಕುರ್ 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 ಸೌಂಡ್ ಬರ್ತದೆ.